ಬಸವಲಿಂಗಾಯ ನಮಃ. ಕಾಯವೆಂಬ ಭವಘೋರಾರಣ್ಯಮ ಹೊಕ್ಕು ಸುಳಿದಾಡಿ ಆ ಭವಘೋರಾರಣ್ಯದಲ್ಲಿರ್ತಕ್ಕಂತಹ ಮೃಗಗಳನ್ನು ಬೇಟೆಯಾಡಿ ಕದಳಿಯ ವನವ ಹೊಕ್ಕು ಭವಹರನ ಕುಡಿದೆ ಭವಗೆಟ್ಟ ಮಗಳೆಂದು ಎನ್ನ ಕೈ ಹಿಡಿದೆತ್ತಿಕೊಂಡ ಚನ್ನಮಲ್ಲಿಕಾರ್ಜುನ. ಶಾಲ್ಯಾಗ ಗುರುಗಳು ಪಾಠ ಮಾಡಕತ್ತಿದ್ರಂತೆ. ಏನಂತ? ಮಾವಿನ ಗಿಡದಾಗ ಯಾವ ಕಾಯಿ ಬಿಡ್ತಾವು, ತೆಂಗಿನ ಗಿಡದಾಗ ಯಾವ ಕಾಯಿ ಬಿಡ್ತಾವು, ಹುಣಸಿ ಗಿಡದಾಗ ಯಾವ ಕಾಯಿ ಬಿಡ್ತಾವು ಅಂಥೇಳಿ ಅವಾಗ ಒಬ್ಬ ಹುಡುಗ ಸಾಲಿಗೆ ಒಲ್ಲೆ ಅಂತ ಕೂತಿದ್ದಂತೆ. ಯಾಕಂದ್ರೆ ಅವ್ರವ್ವ ಕರ್ಚಿಕಾಯಿ ಮಾಡಕತ್ತಿದ್ದಂತೆ. ಭಾಳ ಹಳೆ ಕತಿ ಇದು. ಮನುಷ್ಯನ ಬಗ್ಗೆ ಇವನ್ನೆಲ್ಲ ತೊಗೋಬೇಕು ನಾವು. ಹಳೆವೆಂದು ಬಿಡಬಾರ್ದು, ಅದರಲ್ಲಿ ಭಾಳ ಮಜಾ ಇರ್ತೈತಿ. ನಾವು ಹೋಗೋದಿಲ್ಲ ಇವತ್ತಂದಂತ. ಹಂಗೇನಿಲ್ಲಪ್ಪ, ಮಧ್ಯಾಹ್ನ ಬರೀ ಅಂತ ಹೋಗಂತ ಹೇಳಿ ಕಳಿಸಿದ್ಲಂತೆ. ಇವು ಯಾವಾಗ ಮಧ್ಯಾಹ್ನ ಆದಿತ್ತು, ಯಾವಾಗ ನಾ ಮನೆಗೆ ಹೋದೀನಿ, ಯಾವಾಗ ಕರ್ಚಿಕಾಯಿ ತಿಂದಿನಿ, ಅದ ಅವನು ಮನಸ್ಸಿನಾಗ ತಿರುಗ್ತಿತ್ತು. ಅವತ್ತು ಮಾಸ್ತರ್ಗಳು ಅವತ್ತು ಸಸ್ಯಶಾಸ್ತ್ರದ ಬಗ್ಗೆ ಹೇಳಕತ್ತಾರ. ಅದು ಯೋಗ. ಅವ್ರು ಹೇಳಿದ್ರಂತ, ಹುಣಸಿ ಗಿಡದಾಗ ಯಾವ ಕಾಯಿ ಬಿಡ್ತಾವೆ, ಹುಣಸಿಕಾಯಿ. ಬೇವಿನ ಗಿಡದಾಗ ಯಾವ ಕಾಯಿ ಬಿಡ್ತಾವೆ ಎದ್ದು ಹೇಳಲ್ಲ ಅಂದ್ರೆ ಇವು ಕರ್ಚಿಕಾಯಿ ಬಿಡ್ತಾವ್ರಿ ಅಂದಂತ. ಕಾರಣ ಏನಂದ್ರೆ ಇವನು ಮನಸ್ಸು ಎಲ್ಲಿ ಹೊರದಾಡತಿತ್ತು. ಬೇಕಾರೆ ನಮಗೂ ಆಕತ್ ನೋಡ್ರಿ ಅನುಭವ. ಮೈ ಮರೆತು ಮಾತಾಡಕತ್ತ ಏನೇನಾರ ಮಾತಾಡಕತ್ತು ಬಿಡ್ತೀವಿ. ಯಾರಿಗೆ ಬುದ್ಧಿ, ಮನ, ಚಿತ್ತ, ಅಹಂಕಾರಗಳ ಕಂಟ್ರೋಲ್ನಾಗ ಇರೋದಿಲ್ಲ ಅವರ ಹುಚ್ಚರಕ್ಕ ಹಾಫ್ನೇಡ್ ಅಂತ ಅವ್ರಿಗೆ ಕರೀತಾರೆ. ನಾವೇನು ನೋಡ್ತೀವಿ ಅದ್ರ ಬಗ್ಗೆ ನಾಲೆಜ್ ಇರಬೇಕು, ನಾವೇನು ಕೇಳ್ತೀವಿ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು. ಅದಕ್ಕೆ ಬುದ್ಧಿ ನೋಡುತ್ತದೆ, ವಿಚಾರಿಸುತ್ತದೆ. ಬುದ್ಧಿ ಅದ ವಿಚಾರ ಮಾಡ್ತೈತೆ ಅಂತ. ಹೌದು ಅಲ್ಲೋ ಬುದ್ಧಿ. ಮನ ಎಲ್ಲವನ್ನ ಗ್ರಹಿಸ್ತೈತೆ ಅಂತ. ಚಿತ್ತ ತನ್ನೊಳಗೆ ಮೆಮರಿ ಕಾರ್ಡ್ ಇದ್ದಂಗೆ ಅದು ಇಟ್ಕೊಂತೈತದ. ಚಿತ್ತ ಅಹಂಕಾರ ತತ್ವ ಹೌದಾಳ ಅದ. ಈಗ ಯಾರನ್ನಾರ ಒಬ್ಬರು ನೋಡಿರ್ತೀರಿ ನೀವು, ನೋಡಿದ ಗುಟ್ಲೆ ಅದನ್ನ ಮನಸ್ಸಿನಾಗ ಇಟ್ಕೊಂಡಿರ್ತೀರಿ. ಮನಸ್ಸು ನೋಡಿ ಗ್ರಹಿಸಿ ಒಳಗೆ ಇಟ್ಕೊಂಡಿರ್ತೈತಿ. ಎಲ್ಲೋ ಒಂದು 10 ವರ್ಷ ಆದ್ಮೇಲೆ ಬೆಟ್ಟ ಎಕ್ಕಿರಿ. ಬೆಟ್ಟ ಆದ್ಮೇಲೆ ಮಾತಾಡ್ಸ್ಬೇಕಂತೀರಿ ನೀವು. ಒಳಗಿಂದ ಹೇಳ್ತತಿ ಅದು, ಹೋಗಿ ಮಾತಾಡ್ಸು ಏನಾರ ಅಂದಿಗಿಂದಾರ ಅವರು ಹೌದಾ ಅಲ್ಲ ಕೊನೆಗೂ ಜೀವ ತಡಿಲಾರದಕ್ಕೆ ಹೋಗಿ ಮಾತಾಡ್ಸೇ ಬಿಡ್ತೀರಿ. ಪರಿಚಯ ಆಗಿ ಅದಕ್ಕೆ ಅನ್ಸಾಕತ್ತೈತಿ ನನ್ನ ಮನಸ್ಸು ಆಗಲಿಂದ ಹೋಗು ಬೆಟ್ಟೆ ಆಗು. ಅವಾಗ ಚಿತ್ತ ಓಪನ್ ಮಾಡ್ತೈತಿ ನೋಡಿ. ಏನಂತ ಓಪನ್ ಮಾಡ್ತೈತಿ ಚಿತ್ತ? ಒಂದೊಂದು ಸುರುಳಿ ಬಿಸಾಕ ನಿಂದಿರ್ತೈತಿ. ನಾವು ನೀವು ಅಲ್ಲಿ ಬಿಜಾಪುರ ಗೋಳು ಗುಮ್ಮಟದಾಗ ಕುಡಿದ್ವಿ ನೋಡ್ರಿ, ಬಂತು ನೋಡ್ರಿ, ಮೆಮರಿ ಕಾರ್ಡ್ ಓಪನ್ ಆಕತಿ. ಅವಾಗ ಅಹಂಕಾರ ಸಿಕ್ಕ ಹಾಕ್ತೈತಿ. ಹೌದಾಳ, ನೀವು ಕುಡಿದು ಕರೆ, ನೀವು ಕ್ಯಾಕಿ ಹೊಡೆದಿದ್ದು ಕರೆ, ಸಿಕ್ಕ ಹಾಕ್ತೈತಿ ನೋಡ್ರಿ. ಈ ಬುದ್ಧಿ, ಮನ, ಚಿತ್ತ, ಅಹಂಕಾರದಲ್ಲಿ ವಿಷಯಗಳು, ವಸ್ತುಗಳಲ್ಲಿ ಹರಿದಾಡಿ ಮನಸ್ಸು ನಮ್ಮನ್ನು ಏನು ಮಾಡ್ತೈತಿ ಅಂದ್ರೆ ಬೌದ್ಧ ಕಡೆ ತಳ್ತತಿ ಅಂತ. ಅದಕ್ಕೆ ನಾನು ನಿಮ್ಮ ನೆನವೇ ನೆನಲು, ತಾನು ನಿಮ್ಮ ನೆನೆಯದಯ್ಯ, ಸ್ವಾನನಂತೆ ಹಲವು ಕಡೆಗೆ ಹರಿಯುತ್ತಿರುವುದು. ನಾನರ ನಿಮ್ಮನ್ನು ನೆನೆಸ್ಬೇಕಂತ ಕುಂದಿರ್ತೀನಿ, ಕಣ್ಣು ಮುಸ್ತೀನಿ, ಅದು ಎಲ್ಲರ ಹೋಗ್ಬಿಡ್ತದೆ. ಅದಕ್ಕೆ ಜಗತ್ತಿನಲ್ಲಿ ಭಾಳ ಸ್ಪೀಡಾಗಿ ಹೋಗೋದು ಯಾವುದಾದ್ರೂ ಇದ್ರೆ ಅದು ಮನಸ್ಸು ಅಂತ. ಮನಸ್ಸು ಬೆಳಕು ಭಾಳ ಸ್ಪೀಡಾಗಿ ಹೋಗತಿ. 1 ಸೆಕೆಂಡಿಗೆ ಬೆಳಕು 3 ಲಕ್ಷ ಕಿಲೋಮೀಟರ್ ಹೋಗತಿ. ಆದ್ರೆ ಬೆಳಕಿನಕ್ಕಿಂತ ವೇಗವಾಗಿ ಚಲಿಸೋದು ಯಾವುದಾದ್ರೂ ಇದ್ರೆ ಅದು ಮನಸ್ಸು. ಬಕ್ರ ಟೆಸ್ಟ್ ಮಾಡ್ರಿ. ಕಣ್ಣು ಮುಚ್ಚಿ ನಮ್ಮ ಮನ್ಯಾಗ ಕುಂದ್ರಿಸಿಬಿಟ್ಟಿರ್ತೈತಿ. ಕಣ್ಣು ಮುಚ್ಚಿ ನಾನು ಚಂದ್ರಲೋಕದಾಗ ಕುಂದ್ರಿಸಿಬಿಡ್ತೈತಿ. ಕಣ್ಣು ಮುಚ್ಚಿ ನಮ್ಮನ್ನು ವಿಧಾನಸೌಧದಾಗ ಹೋಗಿಸಿಬಿಡ್ತೈತಿ. ಎಲ್ಲ ಕಣ್ಣು ಮುಚ್ಚ ಹೋಗಿಸ್ತೈತಿ ಮತ್ತು ಕರೆ ಅಂದ್ರೆ ಹೋಗಿಸೋದಿಲ್ಲ. ಅದು ಮನಸ್ಸು ಮಾಡೋದ ಇಂಥ ಕಿತಾಪತಿ ಅಂತದ್ದು ನೋಡ್ರಿ. ಯಾವ ವಸ್ತುಗಳನ್ನು ದೈಹಿಕವಾಗಿ ಪಡ್ಯಾಕ ಬರೋದಿಲ್ಲ ಅದನ್ನು ಮನಸ್ಸಿನೊಳಗೆ ಇಟ್ಕೊಂಡು ಅದನ್ನು ಸ್ವಪ್ನಗಳಲ್ಲಿ ತಿರ್ಸ್ತೈತೆ ಅಂತ ಅವ ಕನಸು ಅಂತ ಬೀಳ್ತಾವ ನೋಡ್ರಿ. ಕನಸು ಯಾವಂದ್ರೆ ಮನಸ್ಸು ನೋಡಿರ್ತೈತಿ, ಅದನ್ನು ಪಡ್ಕೋಬೇಕಂತತಿ. ಪಡ್ಕೊಳಾಕ ಅದ್ರಲ್ಲಿ ಲೌಕಿಕದಲ್ಲಿ ಆಗಲಿಲ್ಲ ಅಂದ್ರೆ ಸ್ವಪ್ನದಲ್ಲಿ ನಿದ್ರಾವಸ್ಥೆಯಲ್ಲಿ ಅದನ್ನು ಪಡೆದತ್ತಿರ್ತೈತಿ. ಅವಾಗ ಅದಕ್ಕೆ ಹೇಳ್ತಾರೆ ನೋಡ್ರಿ, ತಿರುಕನೋರ್ವ ಮುರುಕು ಧರ್ಮ ಶಾಲೆಯಲ್ಲಿ ಹಗಲಗನಸ ಕಂಡನಂತೆ. ಏನಂತ? ಅಲ್ಲಿ ಒಬ್ಬ ರಾಜ ಇದ್ದಂತ, ರಾಜಾಗ ಒಬ್ಬಳು ಕುವರಿ ಇದ್ಲಂತ. ಆ ಕುವರಿ ಏನೋ ಅಂದ್ಲಂತ, ನಾನು ಯಾರಿಗೆ ಹೊಲದ ಹಾರ ಹಾಕ್ತೀನಿ ಅವ್ರಿಗೆ ನಾನು ಲಗ್ನ ಮಾಡಿ ಕೊಡ್ಬೇಕಂದ. ಆಯಿತು, ಮಗಳ ಇಚ್ಛೆ ತೀರಿಸ್ಬೇಕಂತೇಳಿ ಅವಾಗ ಆಯಿತು ಅಂತ ತಿಳ್ಕೊಂಡು ಆ ರಾಜ ಒಪ್ಕೊಂಡಂತ. ಎಲ್ಲರೂ ಬಂದ್ರಂತ, ಎಲ್ಲ ದೇಶದ ರಾಜರು ಬಂದು ಸಾಲು ಹಿಡಿದು ನಿಂತ್ರಂತ. ಯಾರಿಗೂ ಹಾಕಲಿಲ್ಲಂತ. ಇವನು ಹೋಗಿ ಅದ ಸಾಲಿನಾಗ ನಿಂತಿದ್ದಂತ. ಯಾರಿಗೂ ಹಾಕಲಿಲ್ಲಂತ. ಆ ರಾಜನ ಮಗಳು ಬಂದು ಇವನಿಗೆ ಕೊಳ್ಳಾಗ ಹಾರ ಹಾಕಿಬಿಟ್ಲಂತ. ಮತ್ತು ಇವ್ ಯಾರಾದ್ರೆ ಏನು ಮಗಳು ಒಪ್ಪ್ಯಾಳ ಅಂದ್ರೆ ಲಗ್ನ ಮಾಡೋದು ನನ್ನ ಧರ್ಮ ಅಂತೇಳಿ ಲಗ್ನ ಮಾಡಿಬಿಟ್ನಂತ. ಲಗ್ನದೊಳಗೆ ಆಗಿ ಎಷ್ಟು ಚಂದ ಹೇಳ್ತಾರೆ ಅದನ್ನು ಒಪ್ಪಿನ ಷಡಕ್ಷರು. ಸ್ವಪ್ನದಲ್ಲಿ ಲಗ್ನವಾಗಿ ಹೆಣ್ಣು ಗಂಡು 2 ಮಕ್ಕಳಾಗಿ ಹೋದವು. ಕನಸಿನಾಗ ಆಗಿ ಹೋಗ್ಬಿಟ್ಟು ಅಂತ ನೋಡ್ರಿ. ಕೇಳ್ಬೇಕು ಅವನು ಒಪ್ಪಿನ ಷಡಕ್ಷರನ. ಮುಂದೆ ಉತ್ಸಾಹದಿಂದ ಏನು ಮಗ್ಗಲ ರಾಣಿ ಸಿಂಹಾಸನದ ಮೇಲೆ ಈವ, ಮುಂದೆ ಮಂತ್ರಿಗಳು, ಸಾಹಿತಿಗಳು, ಕಲಾವಿದರು, ರಾಜ್ಯ ಮದವು, ವಿದ್ಯಾ ಮದವು, ಎಲ್ಲ ಮದವು ತುಂಬಿ ತುಳುಕಿ ತನ್ನ ತಾನು ಮರೆತನು ತಿರುಕ ಕನಸಲಿ. ಎಲ್ಲ ಮರೆತು ಬಿಟ್ಟಂತ. ವಿದ್ಯಾಮದ ಬಂತಂತ, ಅಹಂಕಾರ ಎಲ್ಲ ಒಂದ ಬಂದ್ರನ ನೆಲದ ಮ್ಯಾಗ ನಿಲ್ಲಂಗಿಲ್ಲ. ಇನ್ನು ಮತ್ತೆ 8 ಮದ ಬಂದ್ರೆ ಏನು ಆಗ್ಲಾಸಲ್ಲ.
ನೀವು ನೋಡತ್ಲೇನ ಆಲೆ ಇವನು ಮಕ್ಕಳು ದೊಡ್ಡವಾಗಿಬಿಟ್ಟವಂತ, ನೋಡತ್ಲೇನ ದೊಡ್ಡವಾಗಿಬಿಟ್ಟವಂತ. ದೊಡ್ಡವಾಗಿ ಏನಂತಾನಂತ, ಕುಮಾರಿಯರಿಗೆ ವರವ ನೋಡಿ ಎಂದು ಎಲ್ಲ ದೇಶಗಳಿಗೆ ಓಲೆಯನ್ನು ಕಳಿಸಿರೆಂದು ಹೇಳುತ್ತಿದ್ದನು. ಕುಮಾರಿಯರಿಗೆ ರಾಜರನ್ನ ನೋಡ್ಬೇಕು, ಎಲ್ಲೇ ಕನಸಿನಾಗ ನೋಡ್ಬೇಕು, ಯಾರ್ಯಾರ ರಾಜರದಾರ ಬಾ ಅಂತೇಳು, ನನ್ನ ಮಕ್ಕಳಿಗೆ ನಾನು ಯೋಗ್ಯ ರಾಜರಿಗೆ ಕೊಡ್ಬೇಕಂತೇಳಿ. ಅವಾಗ ಎಲ್ಲ ಮಂತ್ರಿಗಳ ಓಲೆಯನ್ನು ಬರೋದ್ರಂತ. ಅಟೊತ್ತಿಗೆ ಒಬ್ಬ ಮಂತ್ರಿ ಓಡಿ ಬಂದಂತ. ಮಂತ್ರಿ ಓಡಿ ಬಂದು ಏನು ಹೇಳಿದಂತ, ಪ್ರಭುಗಳೇ, ನಮ್ಮ ರಾಜ್ಯದ ಮೇಲೆ ಬೇರೆ ರಾಜ ಜಗ್ಗಷ್ಟು ಸೈನ್ಯ ತಗೊಂಡು ಯುದ್ಧ ಮಾಡಕ್ಕೆ ಬರಕತ್ತಾನ. ನಾವೇನಾರ ಮೈ ಮರೆತು ಕುಂತೀವಿ ಅಂದ್ರೆ ಇಡೀ ನಮ್ಮ ರಾಜ್ಯ ಕೊಳ್ಳಿ ಹೊಡೆದು ನಮ್ಮನ್ನು ಕತ್ತಲು ಕೋಣೆಯಾಗ ತಳ್ಳಿ ನಮ್ಮನ್ನೆಲ್ಲರನ್ನು ಏನು ಮಾಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ದೌಡ್ ಕಟಕ ತಗೊಡ್ರಿ, ದೌಡ್ ಯುದ್ಧಕ್ಕೆ ಸಜ್ಜಾಗರಿ ಅಂತ ಗುಟ್ಟಕನ ಹೆದರಿ ಎದ್ನಂತ, ಕೆಳಗೆ ಬಿದ್ದಂತ. ಎಲ್ಲಿದ್ನಂತ? ಕಟ್ಟಿ ಮ್ಯಾಗ ಇದ್ನಂತ. ತಿರುಕನೂರ್ವ ಮುರುಕು ಧರ್ಮ ಶಾಲೆಯೊಳಗ ಹಗಲಗನಸ ಕಂಡನಂತೆ. ಹಗಲಗನಸ ಕಾಣಕತ್ತೀವಿ. ಆದ್ರೆ ಇದು ಕನಸನ್ರಿ ಅಂತ ಅಜ್ಜಾರ ಅಂತ ಕೇಳಿದ್ರೆ ವಚನಕಾರರು ಇದನ್ನು ಹೇಳ್ತಾರ. ಸ್ವಲ್ಪ ವೇದಾಂತವನ್ನು ಬಿಡಿಸಿ ಹೇಳ್ತೀನಿ. ವೇದಾಂತ ಸಂಸಾರ ತೋರುವಂಥ ಪ್ರಪಂಚ ಇದು ಸುಳ್ಳು ಅಂತ ಹೇಳ್ತತಿ. ಸುಳ್ಳು ಅಂತ ಹೇಳ್ತತ್ರಿ ಅವರು ಓದಿರ್ಬೇಕಾರೆ. ಆದ್ರೆ ವಚನಕಾರರು ಏನು ಹೇಳ್ತಾರ, ಸುಳ್ಳಲ್ಲ, ಇದು ಖರೇನ, ಆದ್ರೆ ಪರ್ಮನೆಂಟ್ ಅಲ್ಲ ಅಂತ ಹೇಳ್ತತಿ. ನೋಡಿ ಎಷ್ಟು ಚಂದ ಐತಿ, ವ್ಯತ್ಯಾಸ ಎಷ್ಟು ಚಂದ ಐತಿ. ಖರೇನ, ನಾವು ನಿಮ್ಮ ಮುಂದೆ ಕುಂತದ್ದು ಖರೇನ, ನೀವು ನಮ್ಮ ಮುಂದೆ ಕುಂತದ್ದು ಖರೇನ. ಅದಕ್ಕೆ ಪ್ರಪಂಚದೊಳಗೆ ಒಬ್ಬ ಯೋಗಿ, ಒಬ್ಬ ತಂದೆ ಮಗನಿಗೆ ಹೇಳಿದಂತ, ಆಯ್ತಪ್ಪ, ನಾನು ನಿನಗೇನೆಲ್ಲ ಮಾಡಿಕೊಟ್ಟೀನಿ, ನನ್ನ ಊರಿಗೆ ನಾನು ಹೊಕ್ಕಿ, ನನ್ನ ಮೂಲ ಸ್ಥಳಕ್ಕೆ ನಾನು ಹೊಕ್ಕಿನಿ, ನಿನಗೇನಾದರೂ ಬೇಕಂದ್ರೆ ಕೇಳಂದ್ರೆ ನನಗೇನು ಬೇಕಾಗೈತಿ, ಹಂಗಾರೆ ಒಂದು ಹೆಸರು ಬರೆದು ಕೊಡ್ತೀನಿ, ಆ ವಸ್ತುವನ್ನು ನೀನು ಯಾವಾಗ ತೆಗೆದು ನೋಡಂದ್ರೆ ನಿನಗೆ ಯಾವಾಗ ಬೇಸರಕತಿ, ಯಾವಾಗ ಈ ಪ್ರಪಂಚದ ಬಗ್ಗೆ ನಿನಗೆ ದುಃಖ ಅನಿಸ್ತೈತಿ, ಅವಾಗ ನೀನು ಇದನ್ನು ತೆಗೆದು ಹೋದು. ಇದ ನನ್ನ ಆಸ್ತಿ ಅಂತ ತಿಳ್ಕೊಂತ ಕೊಟ್ಟ. ತಂದೆ ಹೋದ. ಇವ ಒಂದಿಷ್ಟು ದಿವಸ ಪ್ರಪಂಚದೊಳಗಿದ್ದ ಎಲ್ಲ ಸುಖ ಅನುಭವಿಸಿದ ಮೇಲೆ ಕೊನೆಗೆ ಬ್ಯಾಸರ ಬಂತು. ಬ್ಯಾಸರ ಬಂದ ಮೇಲೆ ನಮ್ಮ ತಂದೆ ಏನೋ ಒಂದು ಪತ್ರ ಕೊಟ್ಟಿದ್ದ, ಅದನ್ನು ತೆಗೆದು ನೋಡ್ತೀನಿ ತಡಿ ಅಂತ ತೆಗೆದು ನೋಡಿದ. ಅದರಾಗ ಒಂದು ಮಾತು ಬರೆದಿತ್ತಂತ, ಒಂದೇ ಸಾಲ ಇತ್ತಂತ. ಏನಂತ? ಎಲ್ಲವೂ ಒಂದು ದಿನ ಮುಗಿದು ಹೋಗುತ್ತದೆ. ಎಲ್ಲವೂ ಒಂದು ದಿನ ಮುಗಿದು ಹೋಗುತ್ತದೆ, ಮುಗಿಯಲಾರದ್ದೊಂದಿದೆ, ಅದರತ್ತ ನಿನ್ನ ಪಯಣವಿರಲಿ ಅಂತ ಹೇಳಿದ್ದ. ಏನು ಅದ್ಭುತವಾದ ಮಾತು. ಎಲ್ಲವೂ ಒಂದು ದಿನ ಮುಗಿದು ಹೋಗುತ್ತದೆ, ಮುಗಿತೈತಿ. ಲಗ್ನ ಆಗಿದ್ದು ಮುಗಿತೈತಿ, ಮನೆಗೆ ಸೊಸಿ ಬಂದದ್ದು ಮುಗಿತೈತಿ, ಜಗಳ ಆಗಿದ್ದು ಮುಗಿತೈತಿ, ಪಂಚಿಕೆ ಆಗಿದ್ದು ಮುಗಿತಾವ, ಕೋರ್ಟಿಗೆ ಹೋಗಿದ್ದು ಮುಗಿತಾವ, ಡೈವರ್ಸ್ ಆಗಿದ್ದು ಮುಗಿತಾವ, ಮಕ್ಕಳು ಮರಿ ಆದ್ರೆ ಅವಕೂರು ಲಗ್ನ ಆಗಿದ್ದು ಮುಗಿತೈತಿ. ಕೊನೆಗೆ ಮುಗಿಯುತ್ತದೆ, ಎಲ್ಲವೂ ಒಂದು ದಿನ ಮುಗಿಯುತ್ತದೆ. ಮುಗಿಲಾಕಬೇಕಂತ. ಅದಕ್ಕೆ ಹೇಳ್ತಾರೆ, ಎಷ್ಟು ದಿನ ಇಲ್ಲೇ ಇರತಿ, ಇದ್ದೇನ ಮಾಡತಿ, ಎಟ್ಟ ಗಳಿಸಿದಲ್ಲೇನೈತಿ, ನಿನ್ನಿಟ್ಟ ಬರುವ ಮನಿ ಬ್ಯಾರೆ ಐತಿ ಹೇಳ್ತಾನೆ. ಫಿಲಾಸಫಿ ಹೋಗಬೇಕು ಅಧ್ಯಾತ್ಮದಾಗ. ಘನಮಜ ಅದು ಗಾಳಿಯಾಗ ತೇಲಿಸ್ದಂಗೆ ಮಾಡ್ತೈತೆ ನಮ್ಮನ್ನದು. ಹೋಗಬೇಕು, ಮೈ ಮರೆತು ಕುಂದಿರ್ಬೇಕಂತ ತೊಗೊಂಡು ಹೋಗಿಬಿಡ್ತೈತೆ ಅಂತದು. ಎಲ್ಲಿ ತೊಗೊಂಡೋಗಿ ತೇಲಾಡಿಸಿ ಬಿಡ್ತೈತೆ ಅಂತ. ಹೌದಪ್ಪ, ಎಲ್ಲ ಪಳ್ಳೈತಿ, ಎಲ್ಲ ಜೊಳ್ಳೈತಿ, ನೀ ಒಬ್ಬನ ಕರೆ ಐತಿ ಅನ್ನುವಂಥ ಸತ್ಯ ಅಲ್ಲಿ ತೋರಿ ಬರ್ತೈತೆ ಅಂತ. ಅದಕ್ಕೆ ಅಧ್ಯಾತ್ಮದ ಕಡೆ ಬರಬೇಕಂತ. ಮುಗಿಯುತ್ತದೆ, ಎಲ್ಲವೂ ಒಂದು ದಿನ ಮುಗಿಯುತ್ತದೆ. ಹಂಗಾರೆ ಎಲ್ಲವೂ ಮುಗೀತೈತಿ. ಅದಕ್ಕೆ ಇದನ್ನು ನೋಡೋದೇನು ಖರೆ ಅಂತ ತಿಳ್ಕೊಬೇಕು, ಸುಳ್ಳು ಅಂತ ತಿಳ್ಕೊಬೇಕು ಅಂತ ಕೇಳಿದ ಶಿಷ್ಯ ಗುರುವಿನನ್ನು. ಅವಾಗ ಗುರು ಅಂತಾರ, ಈಗ ನೋಡಾಕತ್ತೀವಲ್ಲ ಅದು ಖರೇನ, ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ ನಾವು ಇರುವುದಿಲ್ಲ ಈ ಜಗದಾಗ, ಅದು ಖರೇನ. ಹಂಗಾರೆ ಏನ್ರಿ? ಅದಕ್ಕೆ ಗುರು ಶಿಷ್ಯನಿಗೆ ಹೇಳ, ನೋಡುವಂಥದ್ದು ಏನೈತಲ್ಲ ಖರೆ, ಆದ್ರೆ ಇದ ಖರೆ ಅಂತ ಇದ್ರ ಮೇಲೆ ಮೋಹ ಇಡಬೇಡ, ಇದನ್ನ ಮೀರಿದ್ದೊಂದೈತಿ, ಅದ್ರ ಮೇಲೆ ನಿನ್ನ ಮನಸ್ಸಿಡು, ದುಃಖ ಆಗೋದಿಲ್ಲ ಅಂತ ಹೇಳ್ತಾನೆ. ನೋಡಿ ಅಂತ ಅದ್ಭುತ ಮಾತು. ಅದು ಮುಗಿಲಾರದ್ದೊಂದು ಐತಂತ. ಯಾವುದದು? ಅದಕ್ಕೆ ಮತ್ತು ಪರಬ್ರಹ್ಮ ಅಂತ ಕರೆದ್ರು, ಅದಕ್ಕೆ ಪರಶಿವ ಅಂತ ಕರೆದ್ರು, ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಕರೆದ್ರು, ಅದಕ್ಕೆ ಸತ್ಯದ ಮನೆಯಲ್ಲಿ ಶಿವ ಅದಾನ ಅಂತ ಕರೆದ್ರು. ಇದೆಲ್ಲವೂ ಒಂದು ದಿನ ಮುಗಿದು ಹೋಗಿಬಿಡ್ತೈತಿ, ಇದೆಲ್ಲವೂ ಮುಗಿತೈತಿ. ಅದಕ್ಕೆ ಇದು ಸುಳ್ಳಲ್ಲಂತಿದು, ಇದು ಇರ್ತೈತಿ ಅಂತ. ಎಷ್ಟೊತ್ತಿನ ಮಠ ಇರ್ತೈತಿ? ಸ್ವಲ್ಪ ಹೊತ್ತಿರ್ತೈತಿ. ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ ಮರೆತು ಹೋಗಿಬಿಡ್ತೈತಿ. ಅದಕ್ಕೆ ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾತ್ಮಕನಾದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಮುಕ್ತಿಗೆ ಬಂದು ನೋಡ್ರಿ, ಈಗ ಬಂದಿರಲ್ಲ ಈಗ ಮುಕ್ತಿಗೆ. ನೋಡಿ ಎಲ್ಲೆಲ್ಲಿ ಹೋಗಿ ಬಂದಿರ್ಬೇಕು ನಿಮಗೆ ತಿಳಿದಿಲ್ಲ, ಮೈ ಮರೆತು ಕೂತಿದ್ರಿ. ನೋಡ್ರಿ, ಜನಿಸಿ ತೋರ್ಪ ಜಗವಿದೆಲ್ಲ, ಇದೇನು ಕಾಣಕತ್ತಲ್ಲ, ಸೌಂದರ್ಯ ಉಳ್ಳಂಥ ಜಗತ್ತು, ದುಃಖದಿಂದ ಕೂಡಿದ ಜಗತ್ತು.
ಇದೆಲ್ಲವೂ ಜನಿಸಿ ತೋರ್ತೈತೆ ಅಂತ. ಇದು ಒಂದು ದಿನ ಕನಸಿನ ಹೆಂಗೆ ಕೆಡ್ತೈತೆ ಅಂತ, ಹೆಂಗೆ ಮಕ್ಕೊಂಡಾಗ ಕನಸು ಮುಗಿತೈತಿ ಹಂಗೆ ಇದು ಒಂದು ದಿನ ನಮ್ಮ ಪಾಲಿಗೆ ಇಲ್ಲದಂಗೆ ಆಕತಿ ಅಂತ. ಅದಕ್ಕೆ ಇದ್ರ ಮೇಲೆ ಮೋಹ ಇಡಬೇಡ, ಇದನ್ನು ಮಾಡಿದವನೊಬ್ಬನಿದ್ದಾನೆ ಅವನ ಮೇಲೆ ಮೋಹ ಇಡು, ಅವಾಗ ನಿನಗೆ ಮುಕ್ತಿ ಆಕತಿ ಅಂತ ಹೇಳ್ತಾರ ಅವ್ರು. ಜನಿಸಿ ತೋರ್ಪ ಜಗವಿದೆಲ್ಲ. ಗುರು ಭಜಿಸೆ ಕರ್ಮ ನಿವೃತ್ತಿ. ಕರ್ಮ ನಿವೃತ್ತಿ ಹೆಂಗೆ ಆಗ್ಬೇಕು, ಸಂಚಿತ ಕರ್ಮ ಹೆಂಗೆ ಹೋಗ್ಬೇಕು, ಪ್ರಾರಬ್ಧ ಕರ್ಮ ಹೆಂಗೆ ಹೋಗ್ಬೇಕು, ಆಗಾಮಿ ಕರ್ಮ ಹೆಂಗೆ ಹೋಗ್ಬೇಕಂದ್ರೆ ಹೆಂಗೆ ಬಟ್ಟಿಗೆ ಹಚ್ಚಿದ ಹೊಲಸು ಹೋದಾಕ ಸೋಪ್ ಅಂತ ಹೆಂಗೆ ಹಚ್ಚುತ್ತೀರಿ ಹಂಗೆ ದೇಹ ಮನಸ್ಸು ಆತ್ಮಗಳಿಗೆ ಅಂಟ್ಕೊಂಡಂಥ ಕರ್ಮಗಳು ಕಳ್ಸಾಕ ಅದಕ್ಕೆ ಗುರುವಿನ ಸೇವೆ ಹರನ ಪೂಜೆ ಅಂತ ಹೇಳ್ತಾರೆ, ದಾರಿ ತೋರಿಸ್ತಾರೆ ಅವರು. ಗುರು ಭಜಿಸೋ ಕರ್ಮ ನಿವೃತ್ತಿ, ಹರನ ಪೂಜೆ ಶರಣ ಸೇವೆ. ಹರನ ಪೂಜೆಯನ್ನು ಮಾಡು, ಹರನ ಪೂಜೆ ಮಾಡು. ಯಾವಾಗ ಮಾಡು? ಮೈಯಾಗ ಕಸುವಿದ್ದಾಗ ಮಾಡು. ಕಸು ಆದ ಮೇಲೆ ಮಾಡಕ್ಕೆ ಹೋದೆ ಅಂದ್ರೆ ತೊಗೊಳ್ಳೋದಿಲ್ಲದು, ಜಗ್ಗುದಿಲ್ಲದು. ಹೆಂಗೆ ಮಾಡು ಹೇಳ್ತಾರೆ ಅವರು. ಬಾಯಾಗ ಹಲ್ಲು ಬೀಳೋಕ್ಕಿಂತ ಮಾಡು, ಮೊದಲ ಮಾಡು. ಕಣ್ಣು ಕಾಣದಂಗೆ ಆಗೋಕ್ಕಿಂತ ಮೊದಲ ಮಾಡು. ನೀನು ತೊಟ್ಟಿರುವಂಥ ಚರ್ಮದ ಚೀಲ ಕಳಿಸಿ ಬೀಳೋದಕ್ಕಿಂತ ಮೊದಲ ಮಾಡು. ಇವು ಬರೋಕ್ಕಿಂತ ಮೊದಲ ಮಾಡಂತ. ಅಕಸ್ಮಾತ್ ಇವು ಬಿದ್ದ ಮೇಲೆ ಮಾಡಕ್ಕೆ ಹೋದ್ರೆ ಬೇಕಾರೆ ಹಲ್ಲು ಬಿದ್ದ ಮೇಲೆ ನೀವು ಶಿವ ಶಿವ ಅನ್ರಿ ಅದು ಟಿವ ಟಿವ ಅನ್ನಕ್ಕೆ ನಿಂದಿರ್ತೈತಿ. ಬೇಕಾರೆ ಅಂದ ನೋಡ್ರಿ ನೀವು, ಅಂದಾರ ನೋಡ್ರಿ ಬೇಕಾರೆ ನಾವು ಶಿವ 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 ಅನ್ರಿ ಅದು ಟಿವ 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 ಅನ್ನೋದು. ಅವ ಅಂತ ನಾವು ನೋಡು. ಬಾಯಾಗ ಹಲ್ಲು ಕೊಟ್ಟಾಗ ಒಂದು ದಿನ ನಾನು ನೆನೆಸಲಿಲ್ಲ, ಈಗ ನನಗೆ ಹಂಗಸ್ತಾನ ಟಿವ 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 ಟಿವ. ಮತ್ತು ಒಂದು ಬಾಯಿ ಇದ್ದದ್ದು ಎರಡು ಬಾಯಿ ಮಾಡ್ತಾನೆ. ಒಂದು ಬಾಯಿ ಇರ್ತೈತೆ, ಒಂದು ಬಾಯಿ ಇದ್ದದ್ದು ಒಂದು ಇತ್ತಾಗ ಮಾಡ್ತಾನೆ, ಒಂದು ಇತ್ತಾಗ ಮಾಡ್ತಾನೆ. ಅನ್ನ ಬಾಯಿಗೆ ನೋಡೋಣ ಅಂತಾನೆ. ಅದಕ್ಕೆ ಹೇಳ್ತಾರ ಅವರು, ಯಾವಾಗ ಅವನನ್ನು ನೆನೆಸ್ಬೇಕು, ಯಾವಾಗ ಅವನು ಸ್ಮರಿಸ್ಬೇಕು, ಯಾವಾಗ ಅವನು ಪೂಜಿಸ್ಬೇಕಂದ್ರೆ ಯೌವನ ಅನ್ನುವಂಥದ್ದು ಸೋರಿ ಹೋಗೋದಕ್ಕಿಂತ ಮೊದಲ ಪರಶಿವನ ಕೂಡ ನಾನು ಗೆಳೆತನವ ಮಾಡಿದೆ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಯೌವನ ಜಾರಿ ಹೋಗಬಾರ್ದು ನೋಡಿ. ಅದಕ್ಕೆ ಲಿಂಗ ಪೂಜಾ, ಶಿವಯೋಗ, ಶಿವಚಿಂತೆ, ಶಿವಜ್ಞಾನ ಯಾವಾಗ ಮಾಡ್ಬೇಕಂದ್ರೆ ಹರಿಯದ ವಯಸ್ಸಿನಾಗನ ಮಾಡಬೇಕು. ಮುಪ್ಪಿನ ವಯಸ್ಸಿನಾಗ ಹರಿಯದಾಗ ಮಾಡಿದ್ದು ಮುಪ್ಪಿನಾಗ ಬಳಸ್ಬೇಕು. ಹಿಂದಣ ಪುಣ್ಯವನು ಇಂದುಂಡುಡಬೇಕು, ಇಂದಿನ ಪುಣ್ಯವನು ಮುಂದುಂಡುಡಬೇಕು. ಬಂಧನ ಬೇಕಿದಕ್ಕೆ ತಿಳಿಕಂಡೆಯಾತ್ಮ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದಲೇ, ಬರಿದೇ ಸುಖ ಭೋಗ ದೊರಕುವ ಆತ್ಮ. ಏನು ಕೆಲವರು ಬಡ್ಕೊಂತಿರ್ತಾರ, ನಮಗೆ ಬಂದದ್ದು ಯಾರ್ಯಾರಿಗೂ ಬರಬಾರ್ದು, ನಮಗಾದದ್ದು ಯಾರ್ಯಾರಿಗೂ ಆಗಬಾರ್ದು. ಇವ್ರಪ್ಪನಂಗೆ ಆಗಿರ್ತೈತಿ, ಇವ್ರಿಗೆ ಗೊತ್ತಿರೋದಿಲ್ಲ. ಹಳಕಟ್ಟಿ ಫಕೀರಪ್ಪನಂಗೆ ಆದಂಗೆ ಆಗೈತೆ. ನಮ್ಮ 12ನೇ ಶತಮಾನದಾಗ ಬಸವಣ್ಣಗೆ ಆದಂಗೆ ಆಗೈತೆ. ತಾನು ಕಟ್ಟಿದ ಕಲ್ಯಾಣ, ತಾನು ಕಟ್ಟಿದ ಸಾಮ್ರಾಜ್ಯ ತನ್ನ ಮುಂದೆ ಕುಸಿದು ಹೊಂಟತ್ತು. ಏನಾಗಿರ್ಬೇಕು ಬಸವಣ್ಣನ ಹಣೆ ಬರ. ಲಕ್ಷದ ಮೇಲೆ 96,000 ವಚನಗಳನ್ನು ಬರದೆ ಬೆಟ್ಟಕ್ಕೆ ಬಳ್ಳಬಗಳದಂದಾಯ್ತು. ಕೂಡಿಕೋ ಎನ್ನಯ್ಯ ಕೂಡಲು ಸಂಗಯ್ಯ ಅಂತ ಹೇಳ್ಬೇಕಾದ್ರೆ ಎಷ್ಟು ಸಣ್ಣಾಗಿರ್ಬೇಕದ ಮನಸ್ಸು, ಎಷ್ಟು ನೊಂದಿರ್ಬೇಕದ ಮನಸ್ಸು, ಎಷ್ಟು ಒದ್ದಾಡಿರ್ಬೇಕದ ಮನಸ್ಸು. ನೀವು ಮಾಡಿದ ಸಂಪತ್ತು ನಿಮ್ಮ ಮುಂದೆ ಕರೆಗೆ ಹೋಗ್ಬೇಕಾದ್ರೆ ಬಾಯಿ ಪಡ್ಕೊಂಡ್ಬಿಟ್ರಿ ನೀವು, ಅಯ್ಯೋ ಹೋತಂದ್ರಿ. ಆದ್ರೆ ಅದನ್ನು ಮಾಡಿದಾಗ ಹೋದಾಗ ಏನು ಅಂದಿರ್ಬೇಕು, ಏನಾಗಿರ್ಬೇಕು ಆ ಬಸವಣ್ಣನ ಪರಿಸ್ಥಿತಿ. ಆದರೂ ಬಸವಣ್ಣ ತಡ್ಕೊಂಡ. ಯಾಕೆ ತಡ್ಕೊಂಡ್ರಂದ್ರೆ ಅವರು ಇಹಲೋಕದವರಲ್ಲ, ಅವರು ಪರಲೋಕದ ಪರಶಿವನ ಇಹಲೋಕಕ್ಕೆ ಅವತಾರಿಯಾಗಿ ಬಂದಿದ್ದ. ತಡ್ಕೊಂಡ ಪುಣ್ಯಾತ್ಮ. ಬಸವಣ್ಣಗೆ ಸಾಧ್ಯ ಆಯಿತು, ಪ್ರಭುದೇವರಿಗೆ ಸಾಧ್ಯ ಆಯಿತು, ಸಿದ್ದರಾಮರಿಗೆ ಸಾಧ್ಯ ಆಯಿತು, ಹಳಕಟ್ಟಿ ಫಕೀರಪ್ಪನಂತವರು ಶರಣರ ವಚನಗಳನ್ನು ಓದಿದ್ರಂತ ಅವರಿಗೂ ಸಾಧ್ಯ ಆಯಿತು. ಮಗನಂತ ಮಗ ಪತ್ರ ಬರೆದ, ನಮ್ಮ ಸಲುವಾಗಿ ಬಹಳ ಕಷ್ಟಪಟ್ಟಿದೆಪ್ಪ ನೀನು, ಹೊಲ ಮಾರಿದಿ, ಮನಿ ಮಾರಿದಿ, ಎಲ್ಲ ಮಾರಿದಿ, ವಚನ 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 ಅಂತ ಬರೀ ವಚನಕ್ಕಾಗಿ ಬಡದಾಡಿದಿ. ನಿನಗೆ ಒಂದು ದಿನ ಕಣ್ತುಂಬ ನಿದ್ದೆ ಮಾಡಿ ಇಲ್ಲೋ ಗೊತ್ತಿಲ್ಲ, ಒಂದು ದಿನ ಚಲೋ ಬಟ್ಟಿ ತೊಟ್ಟಿಯೋ ಇಲ್ಲೋ ಗೊತ್ತಿಲ್ಲ. ನಾನೀಗ ದೊಡ್ಡ ನೌಕರಿದಾರ ಆಗೀನಿ, ಪ್ರತಿ ತಿಂಗಳ ನಿನ್ನ ಖಾತೆಗೆ 500 ರೂಪಾಯಿ ಕಳಿಸ್ಕೊಡ್ತೀನಿ, ಇನ್ನೂ ವಚನ ಪ್ರಿಂಟ್ ಮಾಡು. ನೋಡಿದ್ರು ಇದೇ ಬಿಜಾಪುರದಲ್ಲಿ ಹಿತಚಿಂತಕ ಪ್ರಶ್ನೆಯಾಗ ಕುಂತರು, ಪತ್ರ ತೆಗೆದ್ರು, ಕಣ್ಣೀಲೆ ನೋಡಿದ್ರು. ಮಗ ನೌಕರಿಗೆ ಹೋಗ್ಯಾನ, ತಿಂಗಳ ಕಳಿಸ್ತಾನ ಸಂಬಳ, ಇನ್ನೂ ಒಂದಿಷ್ಟು ವಚನಗಳನ್ನು ಪ್ರಿಂಟ್ ಮಾಡಿಸಿದ್ರ ಆತ ಅಂದ್ರಾಳು. ಮಗ ಕಳಿಸ್ತಾನ, ಚಲೋ ಮನೆ ಕಟ್ಟಿದ್ರ ಆತಾಳ ಅಂತ ವಿಚಾರ ಮಾಡಲಿಲ್ಲ ಹಳಕಟ್ಟಿ ಫಕೀರಪ್ಪನ. ದೊಡ್ಡ ಮನಸ್ಸು. ನೋಡಿದ್ರು, ಇಟ್ಟರು, ಮತ್ತು ಮಳೆ ಜೋಡ್ಸಕತ್ರು, ಮತ್ತು ವಚನಗಳ ಪ್ರಿಂಟ್ ಮಾಡ್ಸಕತ್ರು. ವಿಧಿಯೇ ನೀನು ಬೆನ್ನತ್ತಿ ಕಾಡುತ್ತೀಯ, ಯಾರನ್ನ ಬಿಟ್ಟೀಯ ನೀನು ಹೇಳು. ನೀ ಯಾರನ್ನ ಬಿಟ್ಟಿದ್ದೆ ನೀನು? ಶ್ರೀಮಂತರನ್ನ ಬಿಟ್ಟಿಯಾ, ಬಡವರನ್ನ ಬಿಟ್ಟಿಯಾ, ಕೂಸು ಬಿಟ್ಟಿಯಾ, ಕಂದಮ್ಮನ ಬಿಟ್ಟಿಯಾ? ಮಾನ್ಯ ಲಗ್ನ ಆಗಿ ಬಂದು ಸೊಸಿ ಈಗ ಯಾಕೆ ಕರ್ಕೊಂಡು ಹೋಗಿ ಅಂದ್ರೆ ಕರ್ಮ ಐತಿ, ಕರ್ಕೊಂಡು ಹೋಗೋದು ನೋಡ್ರಿ. ಯಾಕಂದ್ರೆ ಅದು ಬಂದಾಗ ಯಾರಿಲ್ಲ ಅನ್ನಕ್ಕೆ ಬರೋದಿಲ್ಲ ಅಂತ. ವಿಧಿ ಬಂದು ಕರೆದಾಗ ಹೋಗುವುದು ಮನುಷ್ಯ ಧರ್ಮ ಅಂತ ನೋಡಿ. ವಾಲ್ಯ ಅಂದ್ರೆ ತೊಗೊಂಡು ಹೋಗತ್ತದ. ಸುಮ್ಮನೆ ಒಂದು ಘಟನೆ ಹೇಳ್ತೀವಿ. ನಾವು ನೆವ ಹೇಳಕ್ಕೆ ನಿಂದಿರ್ತೀವಂತ, ನಾವು ಅವ್ರ ಮೇಲೆ ಇವ್ರ ಮೇಲೆ ಯಾವ್ಯಾವರ ಹೊಕ್ಕವು, ಇವು ಹೋಗಬಾರ್ದನ್ನ ಅಂತೀವಂತ. ಅವ್ಯಾಕೆ ಹೋಗ್ಬೇಕು? ಹೋಗ್ಬೇಕು ಯಾಕವು? ಒಬ್ಬ ಹೆಣ್ಮಗಳು
ಹೆಂಗದಂತ ಎಷ್ಟು ಚಂದ ಆ ಕತಿ ಆ ಹಾಡು ಹಾಡ್ತಾರಂದ್ರೆ ಒಮ್ಮೆಗೆ ಬಂದ್ಬಿಟ್ನಂತ ಜವರಾಯ. ಹೆಂಗೆ ಬಂದಂತ ಕೊಟ್ಲಿಯ ಹಿಡ್ಕೊಂಡು ಕುಡುಗೋಲ ಹಿಡ್ಕೊಂಡು ಹಗ್ಗವ ಹಿಡ್ಕೊಂಡು ಜವರಾಯ ಬಂದ ಜವರಾಯ ಬಂದ ಜವರಾಯ ಬಂದ. ಜವರಾಯ ಅಂದ್ರೆ ಯಮ ಬಂದಂತ. ಬಂದ ಮೇಲೆ ಹೆಂಗೆ ಅಣ್ಣತಮ್ಮಗಳಿಗೆ ಚರಿಗಿಲಿ ನೀರು ಕೊಡಕ್ಕೆ ಹೊಕ್ಕಳ ಈಕಿನೂ ಮತ್ತು ಬಂದ ಬಿಡ್ತಿದ್ದು ಪಿಡಗ ಹಾಯಿಲಿ ಅಂತೇಳಿ ಏನು ಮಾಡಿದ್ಲಂತ, ಬನ್ನೀರಿ ಜವರಾಯ ಕುಳಿತುಕೊಳ್ಳಿರಿ ಕಾಲಿಗೆ ನೀರ ತೊಕ್ಕೊಳ್ಳಿ. ಅವ ಅಂದಂತ, ನಾನು ಯಾರ ಕಾಲಿಗೆ ನೀರು ತೊಗೊಳಕ್ಕೂ ಬಂದಿಲ್ಲ, ಯಾರ ಮನೆಗೂ ಉಣ್ಣಾಕೂ ಬಂದಿಲ್ಲ. ಏನು ಹೇಳಿದಂತ, ಶಿವ ಕೊಟ್ಟ ದಿನಗಳ ಮುಗದಾವ ಕೆಳದಿ ಗಂಡನ ಮಡದಿ ನಡೆ ಮುಂದ. ನ್ಯಾವ ಹೇಳಕತ್ತು, ಶಿವ ಕೊಟ್ಟ ದಿನ ಮುಗದಾವ್, ಟೈಮ್ ಬಂದೈತಿ, ನಡಿ ನಡಿ ಅಂದ ಗುಟ್ಲೆಕ್ಕನ ನ್ಯಾವ ಹೇಳಕತ್ಲ. ನ್ಯಾವನಗಳ್ಳಿ ಈಕಿ ಹೋಗದಾಕಿ ಅವ ಬಿಡದವ. ನ್ಯಾವ ಹೇಳ್ತಾಳ, ಹಾಲು ಬಾನವನುಂಡು ತೋಳ ಮೇಲ ಆಡುವ ಬಾಲನ ಬಿಟ್ಟೆ ಹಂಗ ಬರಲೇಳ. ಏನು ಪದ್ಯ? ಹಾಲು ಬಾನ ಉಂಡು ತೋಳ ಮ್ಯಾಗ ಆಡುವಂಥ ಮಗ ಮನೆ ಹುಟ್ಟೈತಿ, ಬೆಟ್ಟಿ ಹಂಗೆ ಬರಲಿ ಅಂದ್ರೆ ಏನು ಹೇಳ್ಬೇಕವ, ಬಾಲನಿಗೆ ತಕ್ಕಂಥ ಬಾಲ್ಯಾರೋ ಬರ್ತಾರ ಗಂಡನ ಮಡದಿ ನಡೆ ಮುಂದ. ನೀ ಯಾಕೆ ಚಿಂತೆ ಮಾಡ್ತಿದ್ದಿ, ಈ ಲೋಕದಾಗ ಹುಟ್ಸ್ಯಾನ ಅವ ಕಾಯ್ತಾನ, ನಡಿ ನಿಂದ ಮುಗ್ದತಿ ಟೈಮ್ ಅಂತ ಹೇಳಿ ನಾವು ನೋಡು. ಬೈಗಿನೊಳಗ ಎದ್ದು ಹರಿಯೊಳಗ ಹೋಗಿ ದುಡಿದು ಬರುವಂಥ ರಾಯರ ಬಿಟ್ಟು ನಾ ಹ್ಯಾಂಗ ಬರಲೇಳು, ನಾ ಹ್ಯಾಂಗ ಬರಲೇಳು ಜವರಾಯ. ಏನು ಹೇಳ್ಬೇಕವ, ರಾಯರಿಗೆ ತಕ್ಕಂಥ ರಾಣ್ಯಾರು ಬರ್ತಾರ ಗಂಡನ ಮಡದಿ ನಡೆ ಮುಂದ. ನೀ ಹೋಗ್ಯಾರ ಹೋಗಿ, ನೀ ವರ್ಷ ತುಂಬಿಕೊಡೋದ ಇನ್ನೊಬ್ಬಕಿನ ತರ್ತಾನವ. ಏನು ಚಂದ ಅವ್ರ ಮಾತು ನೋಡಿ. ನೀವು ಹೋಗೋದಂತ ಮಾಡಿ ಬರ್ತಾನವ, ವರ್ಷ ತುಂಬಿಕೊಡೋದ ಹುಡುಕ್ಯಾಡ್ತಾನವ. ಹಂಗೈತದ ಲೋಕದ ನಿಯಮ. ಕೊನೆಗೆ ಈಕೆ ಹೇಳ್ತಾಳ, ಗಂಡಂದು ನ್ಯಾವ ಕೊಟ್ಟ್ಯಾ, ಮಕ್ಕಳದು ನ್ಯಾವ ಕೊಟ್ಟ್ಯಾ, ಇವ ಬಿಡದಪ್ಪ ನಾ ಹೋಗೋದಾಕಿ, ಮುಂದೆ ಏನು ಮಾಡೋನು, ಊರ ಹೊರಗಿರುವಂಥ ಕಳ್ಳರ ಸುಳ್ಳರ ಕರೆದೊಯ್ಯ ಬಾರದೆ ಜವರಾಯ. ಊರ ಹೊರಗೆ ಕಾಡ್ರದಾರ ಸುಳ್ರದಾರ ಒಯ್ಯಬಾರದನ ಅವ್ರನ್ನಂದ್ರ ಅವ ಏನು ಹೇಳ್ತಾನ, ಕಳ್ಳರು ಸುಳ್ಳರು ಎಲ್ಲಾರು ನಮ್ಮವರು ಪಾಳೆ ಬಂದೈತಿ ನಡಿ ಮುಂದೆ. ಕಳ್ಳರು ಸುಳ್ರು ನಮ್ಮವ್ರ ಅವ್ರು ಟೈಮ್ ಬಂದಾಗ ಅವ್ರನ್ನೂ ಬಿಡೋದಿಲ್ಲ, ನಾವು ಒಯ್ತೀನಿ. ಈಗ ನಿಂದ ಬಂದೈತಿ, ನೀ ನ್ಯಾವ ಹೇಳಬೇಡ, ನಡೆದ ಬಿಡು ಅಂದಂತ. ವಿಧಿ ಬಂದು ಕರೆದಾಗ ಒಲ್ವಲ್ಲ ಎಂದರೆ ಬಿಟ್ಟಿತು ಹ್ಯಾಂಗಮ್ಮ ಗೆಳತಿ. ನೋಡಿ, ವಿಧಿ ಬಂದು ಕರೆದಾಗ ಒಲ್ವಲ್ಲ ಅಂದ್ರೆ ಬಿಡೋದಿಲ್ಲ ಅಂತ. ಅದಕ್ಕೆ ವಿಧಿ ಬಂದು ಮುಟ್ಟದ ಮುನ್ನ ಸದಾಶಿವನ ನೆನೆಯಬೇಕಣ್ಣ, ಸಿದ್ಧಲಿಂಗನ ಕೂಡಬೇಕಣ್ಣ, ಶುದ್ಧ ಮನದಿ. ಅವನು ಹಿಡ್ಕೊಂಡ್ರೆ ಇವು ನಮ್ಮ ಹಂತಕ್ಕೆ ಬರೋದಿಲ್ಲ. ಬಾಗಲಕೋಟೆ ವೈರಾಗ್ಯದ ಮಲ್ಲನಾರ್ಯರು ನೆರೆಗಲ್ಲದೊಳಗೆ ಇನ್ನೇನು ಪ್ರಾಣ ಪಕ್ಷಿ ಹಾರಿ ಹೋಗೋ ಟೈಮ್ಗೆ ತಮ್ಮ ಕಾಲು ಜಾಡಿಸಿ ನೆಲಕ್ಕೆ ಒದಿತಿದ್ರು. ಜನ ಅಂತಿದ್ರು, ಪಾಪ ಸಂಕಟ ಆಗಕತ್ತೇನ, ಸಾಯು ಕಾಲಕ್ಕೆ ದುಃಖ ಆಗಕತ್ತೇನ ಅಂದಾಗ ಅವ್ರು ಅಂದ್ರಂತ, ಏಲ ಹಲ್ಕೇರಿ ಸ್ವಾಮಿಗಳು ಬರೋರದಾರ, ಅವರು ಪಾದೋದಕ್ಕೆ ತಗೊಂಡ ನಾನು ಪ್ರಾಣ ಬಿಡ್ಬೇಕಂತ ಮಾಡೀನಿ, ಅಲ್ಲಿವರೆಗೂ ನೀ ಬಂದೆ ಅಂದ್ರೆ ನೀನು ಒದಿತಿ ನೋಡು ಅಂತೇಳಿ ಒದ್ದು ತರಬೇನವನು ಜವನ್ ಅಂತ ಹೇಳಿದ್ರಂತ. ಬಹುಶಃ ಆ ಸಾಮರ್ಥ್ಯ ಲಿಂಗವ ಪೂಜಿಸಿದವರಿಗೆ ಬರುತ್ತದೆ, ಶರಣರ ಸಂಘದಲ್ಲಿದ್ದವರಿಗೆ ಬರುತ್ತದೆ. ಅದಕ್ಕೆ ಹಳಕಟ್ಟಿಯವರಿಗೆ ಆ ಸಂಘಿತ್ತು, ವಿಧಿ ಬಿಡಲಿಲ್ಲ. ಮಗ ವಾರದ ಹಿಂದೆ ಪತ್ರ ಬರೆದಿದ್ದ, ಮತ್ತೊಂದು ಪತ್ರ ಬಂತು, ತಾರ ಬಂತು, ತೆಗೆದು ಓದಿದ್ರು. ಯಾವ ಮಗ ಬರೆದಿದ್ದ, ನಾನು ಸೆಂಟ್ರಲ್ ಗೌರ್ಮೆಂಟ್ ನೌಕರಿಗೆ ಸೇರಿನಿ, ನನಗೆ ಸಂಬಳ ಭಾಳ ಬರ್ತೈತಿ, ತಿಂಗಳ 500 ಕಳಿಸ್ತೇನೆ ಅಂದಿದ್ದ. ಅದ ಮಗ ದೆಹಲಿಯ ರಸ್ತೆ ಅಪಘಾತದೊಳಗೆ ಸತ್ತಿದ್ದ. ನೋಡಿದ್ರು ಕಣ್ಣಾಗ 2 ಹನಿ ನೀರು ಬಂದವು, ಒರೆಸಿಕೊಂಡ್ರು. ಸಂಗಯ್ಯ ಕೊಟ್ಟ, ಸಂಗಯ್ಯ ಕಸಗೊಂಡ ಅಂದರು, ಡಬ್ ಹಾಕಿದ್ರು, ಮತ್ತು ವಚನಗಳನ್ನು ನೋಡಿದ್ರು, ವಚನಗಳನ್ನು ಓದಿದ್ರು. ಆತ್ಮವಿಶ್ವಾಸ ಇತ್ತು. ಅವರ ಹೆಂಡತಿ ತವ್ರ ಮನಿ ಚಿಕ್ಕೋಡಿ ತಮ್ಮಣ್ಣಪ್ಪ ರಬಕವಿ ಬನಹಟ್ಟಿಯಿಂದ ಬೀಗರು ಬಂದ್ರಂತ, ಮಾತಾಡ್ಸಕ್ಕೆ ಬರ್ತಾರೆ ನೋಡು, ಕೂಡು ಉಣ್ಣಾಕ್ ಬರ್ತಾರೆ. ಬಂದು ಏನು ಹಾರ್ಯಾರ ಬಿದ್ದು ಅಳವ್ರಂತ. ಇವ್ರೇನಂದ್ರಂತ, ಅದೆಲ್ಲ ತಂಗಳದ ಸುದ್ದಿ, ಹಳಿಸಿ ಹೋಗೈತಿ, ನಿಮ್ಮ ಮನ್ಯಾಗ ವಚನ ಇದ್ರು ಕೊಡು, ಪ್ರಿಂಟ್ ಮಾಡಿಸ್ತೀನಿ ಅಂದ್ರಂತ. ಏನಂತ ಪುಣ್ಯಾತ್ಮ. ಅದಕ್ಕೆ ವಚನ ಸಾಹಿತ್ಯದಲ್ಲಿ ಆತ್ಮವಿಶ್ವಾಸ ಬರುತ್ತದೆ. ಮರಣವನ್ನು ಗೆಲ್ಲುವಂಥ ಸಾಮರ್ಥ್ಯ ಯಾರಿಗೆ ಬರ್ತೈತಿ ಅಂದ್ರೆ ಅದು ವಚನಕಾರರಿಗೆ ಬರ್ತೈತಿ, ವಚನಗಳನ್ನು ಓದಿದವರಿಗೆ ಬರ್ತೈತಿ, ತತ್ವಗಳನ್ನು ತಿಳ್ಕೊಂಡವರಿಗೆ ಬರ್ತೈತಿ, ಶರಣರ ಸಂಘದಲ್ಲಿರೋರಿಗೆ ಬರ್ತೈತಿ. ಅದಕ್ಕೆ ಹೇಳ್ತಾರೆ, ಹರನ ಪೂಜೆ ಶರಣ ಸೇವೆ ಎನ್ನ ಯಾರು ಮಾಡ್ಕೊಂತ ಇರ್ತಾರ ಅವ್ರ ಹಂತೇಕ ಅವ ಹೆದರ್ಕೊಂತ ಬರ್ತಾನಂತ, ಕೈ ಮುಗಿತಾನಂತ, ಬರಲೇಬೇಡ ಅಂತ ಕೇಳ್ತಾನಂತ. ನೋಡಿ, ಉಳ್ದವ್ರನ್ನ ಒಗದು ಬಿಡ್ತಾನವ. ಅದಕ್ಕೆ ಇಲ್ಲಿ ನಾವೇನು ತಿಳ್ಕೊಬೇಕಾಗೈತೆ ಅಂದ್ರೆ, ಮುಕ್ತಿ ಅನ್ನುವಂಥದ್ದು ಅದು ದೇಹವನ್ನು ಬಿಟ್ಟು ಪ್ರಾಣವಾದ ಮೇಲೆ ಅಲ್ಲ, ದೇಹ ಮನಸ್ಸು ಆತ್ಮ 3 ಲಿಂಗದಲ್ಲಿ ಒಂದೇ ನೆಲೆಯಲ್ಲಿ ನಿಂತಾಗ ಆಗುವಂಥ ಆನಂದ ಐತಲ್ಲ, ಅದು ಮುಕ್ತಿ ಸ್ಥಿತಿ ಅಂತ ತಿಳ್ಕೊಬೇಕು. ಮುಕ್ತಿ ಸ್ಥಿತಿ. ಇಲ್ಲಿ ಬಂದು ಕುಂತೀರಿ, ಮೈ ಮರೆತು ಕುಂತು ಬಿಟ್ಟಿರಿ, ನೆನಪ ಆಗೋಲ್ದಂತ ಕಾಣುತ್ತೆ ಬಹುಶಃ ಮನಿ, ಇದು ಮುಕ್ತಿ. ಮರೆತು ಕುಂತೀರಿ, ಇನ್ನೂ ಬಹುಶಃ ಇನ್ನೂ 4 ಚಲೋ ಪದ್ಯಗಳನ್ನು ಹೇಳ್ಕೊಂತ ಬಿಡ್ಸಾಕತ್ರಿ, ಇನ್ನೂ ಕುಂದಿರ್ತೀರಿ. ಕಾರಣ ಏನಂದ್ರೆ ಒಳಗೆ ಜೀವಕ್ಕೆ ಜಗ್ಗಬೇಕಂತದ್ದು ಅದು ತೋರಿಸ್ತತೆ ಅಂತ. ಇದು ನಿನ್ನ ದಾರಿ ಇಲ್ಲೈತಿ ನೋಡಿ, ಹೋಗಿ ನೋಡಿದನು, ಬಿಡಬೇಡ, ಹಿಡ್ಕೋ ನದರಿಟ್ಟು ಅದರೊಳು ತಿಳ್ಕೊ ಅಂತ ತಿಳ್ಕೊಂಡು ಹೇಳ್ತಾನೆ ಶರೀಫ್. ಸಿಕ್ತಂದ್ರೆ ಅದನ್ನು ಬಿಡಬೇಡ, ನುಂಗಿ ಬಿಡ ಅಂತ ಹೇಳ್ತಾನವ. ನೀ ಅದನ್ನು ನುಂಗಲಿಲ್ಲ ಅಂದ್ರೆ ನಾಳೆ ಬೇರೆದು ಬಂದು ನಿನ್ನ ನುಂಗುತ್ತೈತೆ ಅಂತ ಹೇಳ್ತಾನ. ಅದಕ್ಕಾಗಿಯೇ
ಪ್ರವಚನ ಅಧ್ಯಾತ್ಮಗಳನ್ನು ಕೇಳುವಾಗ ಬುದ್ಧಿ ಮನ ಚಿತ್ತಗಳನ್ನು ತೆರೆದು ಕೇಳಬೇಕಂತ. ಅವು ನಿಮ್ಮ ಹೃದಯದೊಳಗೆ ಹೊಕ್ಕ ಮರಿವಲ್ವಕ್ಕ, ಆದರೂ ನಿಮ್ಮ ಚಿತ್ತದಲ್ಲಿ ಕುಂತಿರ್ತಾವಂತ. ಸಂದರ್ಭ ಬಂದಾಗ ಅವು ಮಾರ್ಗದರ್ಶನ ಮಾಡ್ತಾವಂತ. ಅದಕ್ಕೆ ಸತ್ತ ಮೇಲೆ ಮುಕ್ತಿಯನ್ನು ಪಡೆಯುವವರು ಲಿಂಗವಂತರಲ್ಲ, ಇದ್ದಾಗ ಮನಸ್ಸನ್ನು ಲಿಂಗದಲ್ಲಿ ಇಟ್ಟು ಪರಮಾತ್ಮನಲ್ಲಿ ಕೂಡಿ ಶಿವಯೋಗ ಸ್ಥಿತಿಯನ್ನು ಪಡೆಯುವವರು ಅವರು ಲಿಂಗವಂತರು ಅಂತ ಹೇಳ್ತಾರೆ. ಹೊರತು ಮುಕ್ತಿ ನಮ್ಮದು ಹಿಂಗೈತಿ. ಅದಕ್ಕೆ ನಮ್ಮ ಮುಕ್ತಿ ಹಿಂದೂ ಐತಿ, ಮುಂದೂ ಐತಿ, ಸಂದೇಹವಿಲ್ಲದೆ ಎಲ್ಲ ಕಡೆ ತುಂಬೈತಿ. ಸಾಧಿಸುವಂಥ ಸಾಧಕ ಇದ್ರೆ ಅವನ ಕಣ್ಣಿಗೆ ಕಂಡೈತಿ, ತೋರಿಸುವಂಥ ಗುರು ಇದ್ರ ಅವನ ಕಣ್ಣಿಗೆ ಕಂಡೈತಿ. ತೋರಿಸೋರಂಥ ಗುರು ಇರಲಿಲ್ಲ, ಸಾಧಿಸುವಂಥ ಸಾಧಕ ಇರಲಿಲ್ಲ ಅಂದ್ರೆ ಕಣ್ಣ ಮುಂದೆ ಇದ್ದು ಕೂಡ ಅದು ಕಾಣೋದಿಲ್ಲಂತ. ಅದಕ್ಕೆ ಮಾಯದ ಪರದೆಯನ್ನು ಹರಿದು ಅರಿವಿನ ಪರದೆಯಿಂದ ನೋಡಿದ್ರೆ ಸದ್ಗುರುನಾಥ ಕಾಣುತ್ತಾನ ಅನ್ನುವಂಥ ಮಾತನ್ನು ಶರಣರು ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಅದಕ್ಕೆ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಮುಕುತಿ, ಅದು ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂದಿಹುದು, ಸಂದು ಸಂದಿಗೆ ಜಡಿದಿಹುದು, ಆನಂದ ಗುಹೇಶ್ವರ ಲಿಂಗವಿದಣ್ಣ ಸಾರೇ ಚೆಲ್ಲಾದ ಮುಕುತಿ ಅಂತ ಹೇಳ್ತಾರೆ. ಮುಕ್ತಿಯನ್ನು ಎಲ್ಲಿ ಹುಡುಕಬೇಡ್ರಿ, ಅಲ್ಲೇ ಐತೆ ಅನ್ಬೇಡ್ರಿ, ಇಲ್ಲೇ ಐತೆ ಅನ್ಬೇಡ್ರಿ, ಅದು ನಿಮ್ಮ ಒಳಗ ಐತಿ. ಹೆಂಗೆ ಕಸ್ತೂರಿಯ ಮೃಗದ ಹೊಕ್ಕಳದಾಗ ಸುಗಂಧದ ವಾಸನೆ ಐತಿ, ಹಂಗೆ ನಿಮ್ಮೊಳಗೊಂದು ಮಹಾಗನ ಐತಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿದ್ದ ಮಹಾಗನವನರಿಯರೋ ಚನ್ನಮಲ್ಲಿಕಾರ್ಜುನ. ಅಗಸ ಬಟ್ಟಿ ತೊಳ್ಯಾಕೆ ಹೋಗಿರ್ತಾನಂತ, ಹೋಗದಾಗ ನೀರಡಿಕೆ ಆಗಿಬಿಡ್ತಂತ. ತಾ ಯಾವ ಜಾಗದಾಗ ನಿಂತು ನೀರೊಳಗೆ ಬಟ್ಟಿ ತೊಳ್ಯಾಕತ್ತಿದ್ದ 4 ಹೆಜ್ಜೆ ಮುಂದಕ್ಕತ್ತ ಹೋಗಿ ಒಂದಿಷ್ಟು ನೀರು ತಡಮ ಹೊಡೆದು 4 ಬಗಸಿ ನೀರು ಕುಡಿದು ಬಿಟ್ಟಿದ್ರೆ ಉಳಿದು ಬಿಡ್ತಿದ್ನಂತ. ನಿಂದ್ರದು ನೀರಾಗ ನಿಂತಾನಂತ. ನನಗೆ ನೀರಡಿಕೆ ಆಗೈತಿ, ನನಗೆ ನೀರಡಿಕೆ ಆಗೈತಿ, ನನಗೆ ನೀರಡಿಕೆ ಆಗೈತಿ ಅಂತ ಅಲ್ಲೇ ಸತ್ತು ಹೋಗಿಬಿಟ್ನಂತ. ಅದಕ್ಕೆ ಹಗಲು 4 ಜಾವ ಅಸನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಹಗಲು 4 ಜಾವ ಅಸನಕ್ಕೆ ಬರೀ ಗಳಿಕೆ ಮಾಡೋದಕ್ಕೆ, ದುಡಿಯೋದಕ್ಕೆ, ಫ್ಯಾಷನ್ ಮಾಡೋದಕ್ಕೆ, ಸಂಪಾದನೆ ಮಾಡೋದಕ್ಕೆ, ವ್ಯವಹಾರ ಮಾಡೋದಕ್ಕೆ ದುಡಿದು, ಈರುಳಾದ ಮೇಲೆ ಗಳಿಸಿದ್ದನ್ನು ಹಾಳು ಮಾಡೋಕ್ಕೆ ಕಳಿದು, ವ್ಯಸನಕ್ಕಾಗಿ ಕಳಿದು, ತನು ವ್ಯಸನ, ಮನ ವ್ಯಸನ, ರಾಜ್ಯ ವ್ಯಸನ, ಉತ್ಸಾಹ ವ್ಯಸನ, ಸೇವಕ ವ್ಯಸನ, 7 ವ್ಯಸನಗಳದಾವಂತ. 7 ವ್ಯಸನದೊಳಗೆ ಯಾವ್ದಾರ ಒಂದು ಗಂಟು ಬಿತ್ತು ಒಂದು ಮಲಕ್ಕೆ 9 ನಾಯಿ ಬಿಟ್ಟಂಗಂತ. ಮಲ ಇರೋದು ಒಂದೇ ಐತಿ, 9 ನಾಯಿ ಬಿಟ್ಟು ನೋಡಿದ್ರೆ ಏನಾಕತಿ? ಅದಕ್ಕೆ ಪ್ರಭು ಹೇಳ್ತಾನ, ಸಂಸಾರವೆಂಬ ಹೆಣ ಬಿದ್ದಿರೆ ತಿನಬಂದ ನಾಯಿಯ ಜಗಳವ ನೋಡಿರೆ. ನೋಡಿ, ಸಂಸಾರ ಅನ್ನುವಂಥ ಹೆಣ ಬಿತ್ತಂತ, ತಿನಬಂದ ನಾಯಿ ಜಗಳ ಮಾಡಕತ್ತಿದ್ವಂತ. ಹೆಣನೆದ್ದು ನಗುತ್ತಿದ್ದಾನೆ, ಗುಹೇಶ್ವರ ಲಿಂಗನಲ್ಲಿಲ್ಲದ ಕಾರಣ. ಗುಹೇಶ್ವರ ಇಲ್ಲಂತಲ್ಲಿ, ಗುಹೇಶ್ವರ ಎಲ್ಲದನಂತ. ಸದುಳ ಹೃದಯ ಮಂಟಪದಿ ಶರಣ ರಮಾತಿ ನೋಳಿ ಋತಿಹನು, ಅಷ್ಟದಳದ ಕಮಲ ತೊಟ್ಟಿಲೊಳಗೆ ತಾ ನಿತ್ಯದಿ ಬೆಳಗಿಹನು. ಎಲ್ಲಿಹನೋ ಶಿವನೆಲ್ಲಿಹನೋ ನಿನ್ನೊಳು ಅವನು ಕುಳಿತಿಹನು, ಒಳ್ಳೆ ಕಣ್ಣಲ್ಲಿ ನೋಡಿದರೆ ರೂಪಾಗಿ ನಿನಗೆ ಕಂಡಿಹನು. ಎಲ್ಲಿಹನೋ ಶಿವ ಎಲ್ಲಿಹನೋ, ಅಷ್ಟದಳದ ಕಮಲದಳ ತೊಟ್ಟಿಲೊಳಗ ಮಲಗಿಹನೋ, ಅಷ್ಟ ಕೋಣೆಗಳೊಳಗ ಲಿಂಗದ ಬೆಳಕ ಹಚ್ಚಿದರ ಅಲ್ಲಿ ಪರಂಜ್ಯೋತಿಯಾಗಿ ಕಂಡಿಹನು. ಅದಕ್ಕೆ ಹೇಳ್ತಾ ನೋಡ್ರಿ, ಹುಬ್ಬಳ್ಳಿ ಕೆರೆ ಬಾಮೆ ಜಂಗಮ, ನಾ ಒಬ್ಬಾಳೆ ಹೋಗಲಾರೆ ಜಂಗಮ ಹೇಳ್ತಾರೆ ನೋಡಿ ಜನಪದದಲ್ಲಿ. ನಾನು ಹೋಗುವಾಗ ಹೊಲೆಯಾದೆ ಜಂಗಮ, ನಾ ಬರುವಾಗ ಬಸಿರಾದೆ ಜಂಗಮ. 6 ಮಕ್ಕಳ ತಾಯಿ ಜಂಗಮ, ನನ್ನ ಕರೆದೋ ಮಲಗವರಿಲ್ಲ ಜಂಗಮ. 6 ಮಕ್ಕಳ ತಾಯಿ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥ 6 ಗಂಟು ಬಿದ್ದಾವ. ಅವು ಮ್ಯಾಲೆ ಹೊಕ್ಕಳಂತ, ಮಕ್ಕಳು ಎಳೆದು ಕೆಳಗೆ ಒಗಿತಾವಂತ. ಅವು ಅಪ್ಪನಂತೆ ಹೊಕ್ಕಳಂತ, ಮುಕ್ತಿ ಸಾಮ್ರಾಜ್ಯದ ಶಿವನು ಕೂಡ್ಬೇಕಂತ ಹೊಕ್ಕಳಂತ. ಮಕ್ಕಳು ನೋಡಿದ್ರೆ ಅಲ್ಲಿ ಯಾಕೆ ಹೊಕ್ಕಿ ಅಂತ ಇತ್ತಾಗಿ ಎಳೆದು ಒಗಿತಾಳಂತ. ಅದಕ್ಕೆ ಹಾಸಿಗೆ ಹಾಸಿದೆ ಜಂಗಮ, ಪರಂಜ್ಯೋತಿಯ ಬೆಳಗಿದೆ ಜಂಗಮ. ಆ ಹಾಸಿಗೆ ತಕ್ಕ ಪರಶಿವ ಬರದ ಇದ್ರ ನಾ ಹುಟ್ಟಿ ಫಲವೇನೋ ಜಂಗಮ, ನಾ ಇದ್ದು ಫಲವೇನೋ ಜಂಗಮ. ಪರಂಜ್ಯೋತಿ ಬೆಳಗಿದೆ ಅಂದ್ರೆ ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದು ಅಲ್ಲಿರ್ತಕ್ಕಂಥ ದೀಪದ ಬೆಳಕನ್ನು ದೃಷ್ಟಿಯಲ್ಲಿ ನೋಡುತ್ತಾ ನೋಡುತ್ತಾ ಕಂಗಳ ಲಿಂಗದಲ್ಲಿ ಎವೆ ಹಳಸದೆ ಮನ ಕವಲಿಡದೆ ಚಿತ್ರದ ರೂಹಿನ ತೆರನಂತೆ ಯಾವಾಗ ಲಿಂಗ ನೋಡಾಕತ್ವಿ ಕಣ್ಣಾಗ ನೀರು ಧಾರಾಕಾರವಾಗಿ ಹರಿಯಾಕತ್ವು, ನಮ್ಮ ಕರ್ಮೆಲ್ಲ ಕತ್ತರಿಸಿ ನೀರಾಗಿ ಹೊಂಟತಂತ ತಿಳ್ಕೊಬೇಕಂತ. ಕತ್ತರಿಸಿ ನೀರಾಗಿ ಹೊಕ್ಕತ್ತಂತದ, ಹರಿದು ಹೊಕ್ಕತ್ತಂತ. ನಿಮ್ಮ ಕಂಗಳು ನಿಮ್ಮ ನೋಡಿ ನೋಡಿ ಕಂಡಾಗ ಅಶ್ರು ಜಲಗಳು ಸುರಿಯದಿದ್ದಡೆ. ನೋಡಿ, ಕಣ್ಣಾಗ ನೀರು ಬರಲಿಲ್ಲ ಅಂದ್ರೆ ಕರೆ ಅಂದ್ರೆ ಲಿಂಗ ಪೂಜೆ ಅಲ್ಲ ಅಂತಾನೆ ತಿಳ್ಕೊಬೇಕಂತ. ನೋಡಿ, ಕಂಗಳಲ್ಲಿ ಅಶ್ರು ಜಲಗಳು ಸುರಿಯದಿದ್ದಡೆ, ಗದ್ಗದಂಗಳು ಪೋಣಬದಿದ್ದಡೆ, ಕೂಡಲ ಸಂಗಮ ದೇವರಿಗಿದು ಚಿನ್ನವೇ. ಮತ್ತು ಕಣ್ಣಾಗ ನೀರು ಬರ್ಬೇಕಂದ್ರೆ ಯಾವಾಗ ನೋಡ್ಬೇಕು? ಲಿಂಗಾನ ಹರಿಯದ ವಯಸ್ಸಿನಾಗ ನೋಡ್ಬೇಕು. ನೀವು ವಯಸ್ಸಾದ ಮೇಲೆ ನೋಡಕ್ಕೆ ಹೋಗಿನಂದ್ರೆ 1 ಲಿಂಗ ಹೋಗಿ 9 ಲಿಂಗ ಕಾಣ್ತಿರ್ತಾವ. ಮೊದಲ ಕೈ ನಡಗ್ತಿರ್ತೈತಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, 1 ದಿನ ಮಠದ ಕಡೆ ಬಂದಿರೋದಿಲ್ಲಂತ, ಕೈಯಾಗ ಕೋಲ್ ಹಿಡಿದಿರ್ತಾನಂತ, ಗದ್ದುಗುಟ್ಟ ನಡಗ್ತಿರ್ತಾನಂತ, ಮಠಕ್ಕೆ ಬರ್ತಾನಂತ. ಯಾಕೆ ಬಂದ್ಯೋ ಅಂತ ಕೇಳ್ತಾರಂತ. ಗದಿಗಿನ ಅಜ್ಜಾರು ಹೇಳ್ತಿದ್ರು, ಎದಕ್ಕೆ ಬಂದ್ಯೋ ಮಠಕ್ಕೆ? ಬುದ್ಧಿ ಸೇವಾ ಮಾಡಕ್ಕೆ ಬಂದೀನಿ ರೀ. ತನಗ 4 ಮಂದಿ ಇಡೋಂಗಾಗಿರ್ತೈತಿ, ಅವಾಗ ಸೇವಾ ಮಾಡಕ್ಕೆ ಬಂದಿರ್ತಾನಂತ. ಅವಾಗ ಸೇವಾ ಮಾಡಂಗಿಲ್ಲ,
ಕೈ ಕಾಲು ಕಣ್ಣು ಮೂಗು ನಾಲಿಗೆ ಚರ್ಮ ಗಟ್ಟಿದ್ದಾಗನ ಶಿವಶಿವ ಕಾಲಹರಣ ಧ್ಯಾನ ನೀವು ಬಿಟ್ಟಿರಪ್ಪಯ್ಯ. ಕಾಲಯಮನರು ಬಂದು ನಿಮ್ಮನ್ನು ಕಾಲು ಹಿಡಿದು ಎಳೆಯುವಾಗ ತಾಳ ಅಂದ್ರೆ ತಾಳರಪ್ಪಯ್ಯ. ಇದು ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ. ಇಂಥ ಮಾನವ ಜನ್ಮ ನಿಮಗೆ ಸಿಕ್ಕಿತ್ತೇನ್ರೋ ಅಂತ ಮಡಿವಾಳಪ್ಪ 3 ಸಲ ಹೇಳ್ಯಾನ. ಸಿಕ್ಕದ್ದನ್ನು ಸಾರ್ಥಕಪಡಿಸಿಕೊಂಡು ಹೋಗಿ ಮುಕ್ತಿ ಅನ್ನೋದು ಇಲ್ಲೇ ಐತಿ. ಅದು ಶರಣರ ಸೇವೆಯಲ್ಲೇ ಐತಿ, ಅದು ಲಿಂಗದ ಪೂಜೆಯಲ್ಲೇ ಐತಿ, ಅದು ಗುರುಲಿಂಗ ಜಂಗಮರ ಅಡಿಯಲ್ಲೇ ಐತಿ, ಅದು ಬಸವಣ್ಣನ ಧ್ಯಾನದಲ್ಲೈತಿ, ಅದು ಬಸವಾದಿ ಪ್ರಮತರ ತತ್ವದ ಆಚರಣೆಯಲ್ಲಿ ಮುಕ್ತಿ ತುಂಬಿ ತುಳುಕ್ಯಾಡಕತ್ತೈತಿ ಅನ್ನುವಂಥದ್ದು ತಿಳ್ಕೊಂಡ್ರೆ ಬಹುಶಃ ದೇವರ ಮುಂದೆ ಕೈ ಮುಗಿದು ನನ್ನ ನೀ ರಕ್ಷಣೆ ಮಾಡಂತ ಅನ್ನುವಂಥದ್ದು ತಪ್ತದ. ದೇವ ನಿನ್ನೊಳಗಿದ್ದಾನೆ, ಭಾವ ನಿನ್ನೊಳಗಿದೆ, ನಿನ್ನೊಳಗಿನ ದೇವರನ್ನು ನೀ ತಿಳಿದು ನೋಡಬೇಕಣ್ಣ. ಅಂತರಂಗದ ಗುಡಿಯ ಒಳಗ ಎಂಥ ದೇವರ ಕಂಡೇನವ್ವ ಅಂತ ಅಂತರಂಗದ ಗುಡಿಯ ಒಳಗೆ ಪರಂಜ್ಯೋತಿ ಬೆಳಗಿದ ಪರಮಾತ್ಮನ ಕಂಡಾಗ ಜನನ ಮರಣಗಳು ಹಾದುವಂತ, ಹುಟ್ಟು ಸಾವುಗಳು ನಿಂತು ಬಿಟ್ಟುವಂತ, ನೀನೇ ಅವ ಆದಂತ, ಅವನ ನೀನ ಅಂದಂತ, ಅವ ನೀನವ ಆದಮೇಲೆ ಅದ ಮುಕ್ತಿ ಎಂಬುದು ತೋರ ಬಂದಿತ್ತು ನೋಡ. ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನನ ಕುರುಹು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ, ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ, ಆ ಬೆಳಗಿನ ನಿಲುವಿನೊಳಗೆ ನನ್ನ ತೋರಿದ, ನನ್ನೊಳಗ ತನ್ನ ತೋರಿದ, ತನ್ನೊಳಗ ನನ್ನನ್ನು ಒಂಬಿಟ್ಟುಕೊಂಡ್ಬಿಟ್ಟ. ಇನ್ನು ನಾನು ಗುರುವಿನ ಪಾದಕ್ಕೆ ನಮೋ ಎಂದೆ ಅಖಂಡೇಶ್ವರ ಅಂದ ಮೇಲೆ ಅದಕ್ಕಿಂತ ಮುಕ್ತಿ ದೊಡ್ಡದಿಲ್ಲ ಅಂತ ಹೇಳ್ತಾರೆ. ಅಂಥ ಸದ್ಗುರುವಿನ ಪಾದ ಹತ್ತರಾಗಲಿ, ಗುರುಲಿಂಗ ಜಂಗಮರ ಸೇವಾ ಹತ್ತರಾಗಲಿ, ಕರದಿಷ್ಟ ಲಿಂಗದ ಬೆಳಕು ಕಂಗಳೊಳಗೆ ತುಂಬಿ ತುಳುಕಲಿ, ಲಿಂಗದ ಬೆಳಕಿನಲ್ಲಿ ಬೆಳಗಾಗಿ ಸಂಗನ ಬಸವಣ್ಣನ ಬೆಳಗ ಕೂಡಿ ಸಿಮ್ಮಲಿಗೆ ಚನ್ನರಾಮನಲ್ಲಿ ಒಂದಾಗುವುದೇ ಜೀವನ ಅಂತ ಹೇಳಿ ಇವತ್ತಿನ ಪ್ರವಚನಕ್ಕೆ ವಿರಾಮ. ಶರಣ.